ಕಿಮ್ಮನೆ ಅವ್ರದ್ದು ಒಂದು ಬಣ, ಮಂಜುನಾಥ್ ಗೌಡ್ರದ್ದು ಬಣ ಅಲ್ಲ, ಕಾಂಗ್ರೆಸ್ ಇದೆ ಒಂದು ಬಣ. ಈಗ ಹಿಂದಿನ ಅಧ್ಯಕ್ಷರುಗಳ ಎಲ್ಲರೂ ಅದು ಮೀಟಿಂಗಲ್ಲಿ ಇಟ್ಟು ನಿರ್ಣಯ ಸಮೇತ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದೇ ನನ್ನ ಒಂದು ಗುರಿಯಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ರತ್ನಾಕರ್ ಶೆಟ್ಟಿ ಇದ್ದಾರೆ. ಅವರನ್ನು ತೀರ್ಥಹಳ್ಳಿಯ ಜನತೆ ತತ್ತಣ್ಣ ಅಂತ ಹೆಚ್ಚು ಪ್ರೀತಿಯಿಂದನೇ ಕರೀತಾರೆ. ಅವರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನನ ಅಲಂಕರಿಸಿ ಇವತ್ತು ತೀರ್ಥಹಳ್ಳಿಯ ಜನತೆಗೆ ಸೇವೆ ಕೊಡೋದಕ್ಕೆ ಅಣಿಯಾಗಿದ್ದಾರೆ. ಅವರು ತಾವು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಗುವ ಹಂತಕ್ಕೆ ಹೇಗೆ ಬಂದರು ಅನ್ನುವ ರೋಚಕತೆಯನ್ನು ಅವ್ರ ಮಾತಿಂದನೇ ನಾವು ಕೇಳೋಣ. ದತ್ತಣ್ಣ ಅವರ ಕುಟುಂಬ ಭಾಳ ಗಮನ ಸೆಳೆಯುವಂಥ ಕುಟುಂಬ. ಅವರು ತೀರ್ಥಹಳ್ಳಿಗೆ ಬಂದು ಯಾವ್ಯಾವ ಸಂಕಷ್ಟಗಳನ್ನು ಅನುಭವಿಸಿ ಇವತ್ತು ಅವರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಆಗುವ ಮೂಲಕ ನಮ್ಮೆಲ್ಲರ ಗಮನ ಸೆಳೆದಿದ್ದಾರೆ. ಆದರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಗುವ ಹಂತಕ್ಕೆ ಅವರ ಕುಟುಂಬಗಳನ್ನು ಸದೃಢವಾಗಿ ನಿಲ್ಲಿಸ್ಕೊಂಡು ಇಲ್ಲಿ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಸಾಮಾಜಿಕ ಸೇವೆ, ಜನರ ಸೇವೆಯನ್ನು ನಾನು ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಅವ್ರು ಬಂದ ಹಾದಿನ ನೆನಪು ಮಾಡ್ಕೊಳ್ತಾರೆ. ಅದನ್ನು ದತ್ತಣ್ಣ ಅವರ ಬಾಯಿಂದನೇ ಕೇಳೋಣ. ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ನಾವು ಬೆಳೆದೇ ಬಂದಂಥ ರಸ್ತೆ ಅಂದರೆ ನಮ್ಮ ಅಪ್ಪ ಒಬ್ಬರು ಕೂಲಿ ಕಾರ್ಮಿಕರಾಗಿದ್ದರು, ನಮ್ಮಮ್ಮನೂ ಅಷ್ಟೇ ಒಬ್ಬರು ಕೂಲಿ ಕಾರ್ಮಿಕರಾಗಿದ್ದರು. ನಾವೊಂದು 8 ಜನ ಮಕ್ಕಳು. 8 ಜನ ಮಕ್ಕಳಲ್ಲಿ ನಾವು 6 ಗಂಡಿದ್ದೀವಿ, 2 ಹೆಣ್ಣು ಮಕ್ಕಳಿದ್ದಾರೆ. ಆವಾಗಿನ ಒಂದು ಕಷ್ಟ ಇದೆಯಲ್ಲ, ಅದು ತುಂಬ ಕಷ್ಟ ಇತ್ತು. ನಾವು ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟ ಇತ್ತು. ಏನಂದರೆ ನಾವು ಸೊನ್ನೆಯಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋಕ್ಕೆ ನಮಗೆ ಆ ರಾಮೇಶ್ವರನೇ ಅನುಗ್ರಹ ಕೊಟ್ಟಿದೆ, ಮತ್ತು ಜನಗಳ ಆಶೀರ್ವಾದ ಇದೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ದತ್ತಣ್ಣ, ನೀವು ತೀರ್ಥಹಳ್ಳಿಲಿ ಹಂತ ಹಂತವಾಗಿ ಬೆಳೀತಾ ಬಂದವರು. ಮೊದಲು ಗೆದ್ದಾವಾಗಲೇ ನಿಮಗೆ ಅಧ್ಯಕ್ಷ ಸ್ಥಾನ ದೊರೆತಿದೆ. ಏನು ಅನಿಸುತ್ತೆ ನಿಮಗೆ? ನಾನು ಮೊದಲೇ ಗೆದ್ದಾವಾಗಲೇ ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ನನ್ನ ಮತದಾರ ಬಂಧುಗಳಿಗೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತೇಳಿದ್ರೆ, ನನ್ನ ಗೆಲುವಿನ ಕಾರಣವೇ ನಮ್ಮ 3ನೇ ವಾರ್ಡಿನ ಬೆಟ್ಮಕ್ಕಿ ಮತದಾರರು ಹಾಗೂ ನನ್ನ ಹಿರಿಯರಾದಂಥ ಕಿಮ್ಮನೆ ರತ್ನಾಕರ್ ಸರ್ ಅವರು, ಆರ್ ಎಂ ಮಂಜುನಾಥ್ ಗೌಡರು, ನನ್ನ 2 ಬ್ಲಾಕಿನ ಅಧ್ಯಕ್ಷರಾದಂಥ ಕೆಸ್ತೂರು ಮಂಜುನಾಥ್ ಅವರು ಹಾಗೂ ಮುಡುವ ರಾಘವೇಂದ್ರ ಅವರು. ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಏನು ಮಾಡೀನಿ ಅನ್ನೋದು ಮುಖ್ಯ ಅಲ್ಲ, ಏನು ಮಾಡ್ತೀನಿ ಅನ್ನೋದು ಮುಖ್ಯ. ಹಾಗಾಗಿ ನಾನು ಈ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ತುಂಬ ಚೆನ್ನಾಗಿದೆ, ಖುಷಿಯಾಗಿದೆ. ನಿಮಗೆ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಯಾವುದು ಪ್ರೇರಣೆ ಆಯಿತು? ಪ್ರೇರಣೆ ಅಂದರೆ ನನಗೆ ಬಿ ರವೀಂದ್ರ ಶೆಟ್ಟಿಯವರು, ಅವರು ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಹಿರಿಯರು, ನಮ್ಮ ರಿಲೇಟಿವ್ ಕೂಡ ಹೌದು. ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ನಾವು ಏನು ಕೌನ್ಸಿಲ್ ಎಲೆಕ್ಷನ್ ಬಂದರೆ ರವೀಂದ್ರ ಶೆಟ್ಟರು ಏನು ನಿಂತು ಗೆಲ್ಲಿಸ್ತಿದ್ವೋ ಅದು ನಮ್ಮ ಏರಿಯಾನೇ ಆಗಿತ್ತು. ಬೆಟ್ಮಕ್ಕಿ ಏನಂದರೆ ಬಾಳೆಬೈಲಿಂದ ಹಿಡಿದು ಬೆಟ್ಮಕ್ಕಿವರೆಗೆ ಒಂದೇ ವಾರ್ಡ್ ಆಗಿತ್ತದು. ಅವರು ಎಲೆಕ್ಷನಿಗೆ ನಾಮಿನೇಷನ್ ಮಾಡಿದ್ರು ಅಂದರೂ ಕೂಡ ನಾವು ಎಲೆಕ್ಷನ್ ರಾಜಕೀಯಕ್ಕೆ ರೆಡಿಯಾಗಿಬಿಡ್ತಿದ್ವಿ. ಹಾಗಾಗಿ ನಾವು ಅವರ ಒಂದು ಮಾರ್ಗದರ್ಶನ ನೋಡಿಕೊಂಡು ನಾವು ಒಂದು ದಿವಸ ಒಂದು ಕೌನ್ಸಿಲ್ ಆಗಬೇಕು ಅಂಥೇಳಿ ತೀರ್ಮಾನ ಮಾಡಿ ನನಗೆ ರಾಜಕೀಯಕ್ಕೆ ತಂದಂಥವರೇ ಬಿ ರವೀಂದ್ರ ಶೆಟ್ಟರು. ನಿಮ್ಮಣ್ಣ ಸುಧಾಕರ್ ಶೆಟ್ಟಿ ಕೂಡ ನಾಮನಿರ್ದೇಶನ ಸದಸ್ಯರಾಗಿರ್ಬೇಕಲ್ವಾ? ಅವರು ನಾಮನಿರ್ದೇಶಕ ಸದಸ್ಯರೇನಾಗಿರಲಿಲ್ಲ. ಅವರು ಕಾಂಗ್ರೆಸ್ಸಿನ ಅವಾಗಿನೂ ಒಂದು ಮುಖಂಡರಾಗಿದ್ದರು. ಕಾಂಗ್ರೆಸ್ಸಿನ ಆ ಭಾಗದ ಬೆಟ್ಮಕ್ಕಿ ಭಾಗ ಅಂದರೆ ನಮ್ಮ ಸುಧಾಕರ್ ಶೆಟ್ಟಿ, ನಮ್ಮಣ್ಣ ವಿಶ್ವನಾಥ್ ಶೆಟ್ಟಿ ಮತ್ತು ನಮ್ಮ ಫ್ಯಾಮಿಲಿ ಅಂದರೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಗೆ ಬಂದು ಹೋಗೋದು, ನಮ್ಮ ಮನೆಗೆ ಬಂದು ಹೋಗೋದು, ಆ ಕಾಂಗ್ರೆಸ್ ಮನೆಯಿಂದ ಆಗಿತ್ತದು. ಹಾಗಾಗಿ ನಮ್ಮಣ್ಣ ಕೂಡ ರವೀಂದ್ರ ಶೆಟ್ಟರು ಜೊತೆಲೇ ಇದ್ದು ಅವರ ಒಂದು ಇದಕ್ಕೆ ಗೆಲುವಿಗೆ ಅವರು ಕೂಡ ಕಾರಣ ಹೌದು. ನಿಮ್ಮ ಅಕ್ಕ ವಿನೋದ ಶೆಟ್ಟಿ ಸಹ ಅಧ್ಯಕ್ಷರಾಗಿದ್ದವರು. ತಮ್ಮ ಅಶೋಕ್ ಶೆಟ್ಟಿ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನಮಾನವನ್ನು
ಹೊಂದಿದ್ರು. ಈ ಕುರಿತು ಏನು ಹೇಳ್ತೀರಿ ನೀವು? ನಮ್ಮಕ್ಕ 3 ಬಾರಿ ಸದಸ್ಯರಾಗಿದ್ದರು. ಒಮ್ಮೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದರು. ಅದೇ ಭಾಗ್ಯ ನನಗೂ ಬಂತು. ಒಂದೇ ಮನೆಯಲ್ಲಿ ಅಕ್ಕ ಮತ್ತು ತಮ್ಮ ಇಬ್ಬರು ಒಂದೇ ಮನೆಯಲ್ಲಿ ಇಬ್ಬರು ಅಧ್ಯಕ್ಷರಾಗಿದ್ದಕ್ಕೆ ತುಂಬ ಸಂತೋಷ ತರುವಂಥ ವಿಚಾರ. ನನ್ನ ತಮ್ಮಂದು ವಿಚಾರ ಮಾಡಿದ್ರಿ, ಅವನು ಅಷ್ಟೇ. ಅವನು ನಮ್ಮ ಈಗ ಮೂಢಾಧ್ಯಕ್ಷರಾಗಿರ್ಬೋದು, ಸೂಡಾಧ್ಯಕ್ಷರಾಗಿರ್ಬೋದು, ಸುಂದರೇಶರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆಯಲ್ಲೇ ನಮ್ಮ ಅಶೋಕ್ ಶೆಟ್ಟಿ ಸಮೇತ ಇತ್ತಿದ್ರು. ಹಾಗಾಗಿ ಅವರು ಒಳ್ಳೆಯ ಕಾಂಗ್ರೆಸ್ಸಿನ ಒಂದು ಹಿತೈಷಣ್ಯಕ್ಕೆ ನಾನು ಹೇಳ್ಬೋದು. ಇತ್ತೀಚಿನ ತೀರ್ಥಹಳ್ಳಿ ರಾಜಕಾರಣದ ಬೆಳವಣಿಗೆಯಲ್ಲಿ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಜಯಪ್ರಕಾಶ್ ಶೆಟ್ಟಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ನೀವಾಗಿದ್ದು ಹೇಗೆ? ಆದರೆ ನಮ್ಮ ಪಕ್ಷ ತೀರ್ಮಾನ, ನಮ್ಮ ಪಕ್ಷದ ಹಿರಿಯರು ಮತ್ತು ನನ್ನ 8 ಜನ ಸದಸ್ಯರುಗಳು, ಎಲ್ಲ ಸದಸ್ಯರು ಮನೆ ಹೋಗಿ ನಾನು ಅವರು ಮನವೊಲಿಕೆ ಮಾಡಿ ನಮ್ಮ 3 ಜನ ರಹಮತುಲ್ಲಾ ಆಸಾದಿ ಇರ್ಬೋದು, ಸುಶೀಲಾ ಶೆಟ್ಟಿ ಇರ್ಬೋದು, ನಮ್ರತಾ ಇರ್ಬೋದು, ಗೀತಾ ರಮೇಶ್ ಇರ್ಬೋದು, ಶಬ್ನಮ್ ಇರ್ಬೋದು, ಗಣಪತಿಯವರು ಇರ್ಬೋದು, ಮಂಜಳ ನಾಗೇಂದ್ರ ಅವರು ಇರ್ಬೋದು, ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಕೂಡ ನಾನು ಪ್ರಸ್ತಾಪ ಮಾಡಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೂಡ ನಾನು ಅವ್ರದ್ದು ಮಾರ್ಗದರ್ಶನ ತಗೊಂಡಿದ್ದೀನಿ ನಾನು ಅವ್ರದ್ದು. ಹಾಗಾಗಿ ನನಗೆ ಅವರೆಲ್ಲರೂ ಸಮ್ಮತದಿಂದ ಅವರು ನನಗೆ ಇದು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ RM ಮಂಜುನಾಥ್ ಒಂದು ಬಣ, ಕಿಮ್ಮನೆ ರತ್ನಾಕರದ್ದು ಒಂದು ಬಣ ಅಂತ ಹೇಳಿ ಜನ ಮಾತಾಡ್ತಾರೆ. ಇದು ನಿಜಾನಾ? ಇಲ್ಲ, ಅದು ಸುಳ್ಳ. ಈಗಾಗಲೇ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಕಿಮ್ಮನೆ ರತ್ನಾಕರ್ ಸಾರು ಇದ್ದರು, RM ಮಂಜುನಾಥ್ ಗೌಡರು ಸಾರು ಇದ್ದರು. ಇಬ್ಬರು ಕೂತು ಒಂದೇ ವೇದಿಕೆ ಮೇಲೆ ಇಬ್ಬರು ಅಕ್ಕಪಕ್ಕನೇ ಕೂತು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟಲ್ಲಿ ಇಬ್ಬರು ಒಂದೇ ಪಕ್ಷ, ಎಲ್ಲ ಏನಿಲ್ಲ, ಕಾಂಗ್ರೆಸ್ ಬಣನೇ ಒಂದು ಬಣ. ಅದು ಬಣ ಕಿಮ್ಮನೆ ಅವ್ರದ್ದು ಒಂದು ಬಣ, ಮಂಜುನಾಥ್ ಗೌಡ್ರದ್ದು ಬಣ ಅಲ್ಲ, ಕಾಂಗ್ರೆಸ್ ಇದೆ ಒಂದು ಬಣ. ಅಸಾದಿ ಬಣ ನೀವಾದ್ರೆ ಮಾತ್ರ ಬೆಂಬಲ ಅಂತ ಕೆಲವು ಸದಸ್ಯರು ಹೇಳಿದ್ರಂತೆ, ನಿಜಾನ ಇದು? ಇಲ್ಲ, ಅಸಾದಿಯವರಿಗೆ ಮನವೊಲಿಸಿದೆ ನಾನು, ಅವ್ರ 3 ಜನಕ್ಕೂ ಮನವೊಲಿಸಿದೆ ನಾನು, ನಮಗೆ ನೀವು ವೋಟ್ ಮಾಡಿ ಅಂಥೇಳಿ. ಅದೇ ಪ್ರಕಾರ ಅವ್ರ ಪಾಪ ಯಾರಿಗೂ ಆ ಬಣ ಈ ಬಣ ಅಂತ ಜಯಪ್ರಕಾಶ್ ಶೆಟ್ಟಿ ಅವರಿಗಿರ್ಬೋದು, ನನಗಿರ್ಬೋದು, ಇಲ್ಲ ಅಸಾದಿಯವರಿಗಿರ್ಬೋದು, ಯಾವುದೂ ಇಲ್ಲ. ಇವೆಲ್ಲ ಒಟ್ಟು ಒಂದೇ ಕಾಂಗ್ರೆಸ್ ಬಣ ಅನ್ನಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಅಸಾದಿ ಬಣ ಇದೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಮುಂದೆ ಜಯು ಬಣ ಆಗೋ ಚಾನ್ಸ್ ಏನಾದರೂ ಉಂಟಾ? ಇಲ್ಲಪ್ಪ, ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 9 ಜನ ಒಟ್ಟಿಗೆ ಇದ್ದೀವಿ. ಅವ್ರದ್ದೊಂದು ಬಣ, ಇವ್ರದ್ದೊಂದು ಬಣ ಅನ್ನೋದು ಏನಿಲ್ಲ, ಎಲ್ಲ ಕಾಂಗ್ರೆಸ್ ಬಣನೇ. ದತ್ತಣ್ಣ, ನಿಮಗೀಗ ಕಡಿಮೆ ಅವಧಿಯ ಒಂದು ಅವಕಾಶ ನಿಮಗೆ ಲಭ್ಯ ಆಗಿದೆ. ಈ ಕಡಿಮೆ ಅವಧಿಲಿ ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿ ಮಾಡೋದಕ್ಕೆ ನೀವು ಏನೇನು ಯೋಚನೆಗಳನ್ನು ಹಾಕೊಂಡಿದ್ದೀರಿ, ಯೋಜನೆಗಳನ್ನು ರೂಪಿಸ್ತಾ ಇದ್ದೀರಿ? ಏನಾದರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ನನ್ನ ಮನಸ್ಸಲ್ಲಿ, ನನ್ನ ಅಧ್ಯಕ್ಷಗಿರಿಯಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ. ಈಗಾಗಲೇ ಒಂದು ಮೀನು ಮಾರ್ಕೆಟಿಂಗ್ ಇರ್ಬೋದು, ಫಿಶ್ ಮಾರ್ಕೆಟ್ ಇರ್ಬೋದು, ಫುಡ್ ಕೋರ್ಟ್ ಇರ್ಬೋದು, ಅಂಥದ್ದು ಯಾವುದಾದ್ರು ಈಗಾಗಲೇ ಅವೆಲ್ಲ ಕಾರ್ಯಗತಕ್ಕೆ ಬಂದಿಯಾವೆ. ಈಗ ಹಿಂದಿನ ಅಧ್ಯಕ್ಷರುಗಳ ಎಲ್ಲರೂ ಅದು ಮೀಟಿಂಗಲ್ಲಿಟ್ಟು ನಿರ್ಣಯ ಸಮೇತ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದೇ ನನ್ನ ಒಂದು ಗುರಿಯಾಗಿರುತ್ತೆ. ಅದು ಈ ಗುರಿ ನಂದೇ ಆಗಿರುತ್ತೆ. ಹಾಗೆ ಈ ಹಿಂದೆ ಪಟ್ಟಣ ಪಂಚಾಯಿತಿಲಿ ಅಧಿಕಾರದ ಛಾಪನ್ನು ಮೂಡಿಸಿ ಬಡವರ್ಗದ ಜನರನ್ನು ಹಿತ ಕಾಪಾಡೋದಕ್ಕಾಗಿ ಪಟ್ಟಣ ಪಂಚಾಯಿತಿಲಿ ಭಾಳ ರವೀಂದ್ರ ಶೆಟ್ಟರು, ನಾರಾಯಣ ಸ್ವಾಮಿ, ಈ ಥರದವರೆಲ್ಲ, ಭಾಳ ಮುಖ್ಯವಾಗಿ ರವೀಂದ್ರ ಶೆಟ್ಟರು ಭಾಳಷ್ಟು ಜನರಿಗೆ ಒಂದು ನಿವೇಶನದ ಅವಕಾಶನ ಮಾಡಿಕೊಟ್ಟಿದ್ರು. ನೀವು ಕೂಡ ಈಗ ಅಲ್ಪ ಅವಧಿಯಲ್ಲಿ ಆದರೂ ಆ ಬಗ್ಗೆ ಏನಾದರೂ ಪ್ರಯತ್ನ ಮಾಡೋದು ಅಥವಾ ಬಡವರಿಗೆ ಏನಾದರೂ ನೆರವಾಗೋದಕ್ಕೆ ಯಾವುದಾದ್ರೂ ರೂಪದಲ್ಲಿ ನೀವು ಪಟ್ಟಣ ಪಂಚಾಯಿತಿ ಇಂಥದ್ದೊಂದು ಗುರುತರ ಕೆಲಸ ಮಾಡ್ತು ಅನ್ನೋ ಹಾಗೆ ನೆನ್ಪಿಟ್ಕೊಳ್ಳೋ ಕೆಲಸದ ಯೋಜನೆಗಳೇನಾದರೂ ರೂಪಿಸ್ಕೊಂಡಿದ್ದೀರಾ? ಹೌದು, ನಾನು ಈಗ ನಮ್ಮ ಒಂದು 5 ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ ಯಾವುದಾದ್ರೆ ಖಾಲಿ ಜಾಗಗಳು ಒಂದು 10 ಎಕರೆ ಇದ್ದರೆ ಅದನ್ನು ನಾವು ಪಟ್ಟಣ ಪಂಚಾಯತಿಗೆ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ನಾವು ಬಡವರಿಗೆ ಸೈಟ್ ಮಾಡೋ ಮೂಲಕ ಕೊಡುವಂಥದ್ದು ನನ್ನ ಒಂದು ಐಡಿಯಾ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾರೆ ಅನ್ನೋದು ನನಗೆ ಒಂದು ಖುಷಿ ತರುವಂಥ ವಿಚಾರ ಇದೆ. ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ದತ್ತಣ್ಣ ಅವರು, ಅಂದರೆ ರತ್ನಾಕರ ಶೆಟ್ಟಿ ಅವರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಗಿ ಏನೇನು ನನ್ನ ಕಣ್ಣೆದುರುಗಡೆ ಏನೇನು ಯೋಜನೆಗಳಿದ್ದಾವೆ, ಏನೇನು ಸವಾಲುಗಳಿದ್ದಾವೆ, ಅವೆಲ್ಲವನ್ನು ಹೇಗೆ ನಾನು ನಿಭಾಯಿಸ್ತೀನಿ, ಅದನ್ನೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು
ತಮ್ಮ ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಆ ಮಾತುಗಳನ್ನು ತಮ್ಮ ಅಭಿಪ್ರಾಯಗಳ ಮೂಲಕ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನೆಲದ ಧ್ವನಿ ಬಳಗದ ಪರವಾಗಿ.